ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೋಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ರಾಮ್ ಮತ್ತು ಶ್ಯಾಮ್ ಇಬ್ಬರು ಸಹ ಮಗುವಿನ ಹುಡುಕಾಟಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟನ್ನು ಕೊಡಬೇಕು. ಹಾಗೆ ಯಾವ ಡಾಕ್ಟರ್ ಹತ್ರ ನೀವು ಕಾಂಟ್ರ್ಯಾಕ್ಟಿಗೆ ಸೈನ್ ಮಾಡಿರ್ತೀರಲ್ಲ ಆ ಕಾಂಟ್ರ್ಯಾಕ್ಟ್ ಪೇಪರ್ನ ತೊಗೊಂಡು ಬನ್ನಿ ಅಂತ ಶ್ಯಾಮ್ ಹತ್ರ ಹೇಳಿರ್ತಾರೆ. ಹಾಗಾಗಿ ಶ್ಯಾಮ್ ಮತ್ತು ರಾಮ್ ಇಬ್ಬರು ಆ ವಿಷಯನ ಡಿಸ್ಕಷನ್ ಮಾಡಬೇಕಾದಾಗ ಭಾರ್ಗವಿ ಅಲ್ಲಿಗೆ ಬರ್ತಾರೆ. ಭಾರ್ಗವಿ ಬಂದು ಯಾವ ಡಾಕ್ಟರ್ ಹತ್ರ ನೀವು ಕಾಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದು ಅಂತ ಕೇಳಬೇಕಾದಾಗ ಅಲ್ಲಿ ಒಂದು ಸತಿ ಸಿಹಿ ಬಂದು ಹಾಯ್ ಅಂಕಲ್ ಅಂತ ಮಾತಾಡಿಸ್ತಾಳೆ. ಇನ್ನೊಂದು ಸತಿ ಅವ್ರು ಹೇಳಬೇಕನ್ಬೇಕಾದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಆ ವಿಷಯನ ಭಾರ್ಗವಿಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಅಷ್ಟಕ್ಕೆ ಸುಮ್ಮನೆ ಇರೋದಂಥ ಭಾರ್ಗವಿ ಶಾಲಿನಿ ಬೆಳಿಗ್ಗೆ ಬೇಗ ಎದ್ದು ಎಕ್ಸಸೈಸ್ ಮಾಡ್ತಿರ್ತಾಳೆ. ಆಗ ಶಾಲಿನಿ ಹತ್ರ ಭಾರ್ಗವಿ ಹೋಗಿ ನೀನು ಯಾಕೆ ಮಗು ವಿಷಯ ಬಂದರೆ ತುಂಬ ನರ್ವಸ್ ಆಗ್ತಿದೆಯಲ್ಲ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಹೈಯರ್ ಸ್ಟಡೀಸಿಗೆ ಅಂತ ಶ್ಯಾಮ್ USA ಹೋಗಿದ್ರು. ಆಗ ನನಗೆ ಮಗುನ ಒಬ್ಳಿಗೇ ಹ್ಯಾಂಡಲ್ ಮಾಡೋಕ್ಕಾಗದೆ ಇದಕ್ಕೋಸ್ಕರ ನಾನು ಆ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಆ ಮಗು ಸತ್ತೋಗಿದೆ ಅಂತ ಶ್ಯಾಮ್ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಈಗ ಆ ಸತ್ಯ ಹೊರಗಡೆ ಬಂದರೆ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ನನಗೇನಾಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ನನಗೆ ತುಂಬಾ ನರ್ವಸ್ ಆಗ್ತಾಯಿದೆ. ಆ ಸತ್ಯನ ಹೇಗೆ ಮುಚ್ಚಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಭಾರ್ಗವಿ ಮುಂದೆ ಹೇಳ್ತಾಳೆ. ಸಿಂಪಲ್, ಮನಿ ಇದ್ದರೆ ಏನು ಬೇಕಾದರೂ ಆಗುತ್ತಲ್ಲ. ದುಡ್ಡು ಕೊಟ್ಟು ಡಾಕ್ಟ್ರಿಗೆ ಸುಳ್ಳು ಹೇಳಿದರೆ ಆಯಿತು, ಡಾಕ್ಟ್ರು ಮಗು ತೀರ್ಕೊಂಡಿದೆ ಅಂತ ಹೇಳಿಬಿಡ್ತಾರೆ ಅನ್ನೋ ಮಾತನ್ನು ಭಾರ್ಗವಿ ಹೇಳ್ತಾಳೆ. ಆದರೆ ಅಷ್ಟಕ್ಕೆ ಸುಮ್ಮನೆ ಆಗದಂಥ ಶಾಲಿನಿ ಆದರೆ ಲಕ್ಷ್ಮಿ ಹಾಗಲ್ವಲ್ಲ, ಅವರು ದುಡ್ಡು ತೊಗೊಳ್ಳೋದಿಲ್ಲ, ಅವರು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಲಕ್ಷ್ಮಿ ಯಾವ ಲಕ್ಷ್ಮಿ ಅಂತಾರೆ. ಡಾಕ್ಟರ್ ಅನಂತಲಕ್ಷ್ಮಿ ಅಂದರೆ ಡಾಕ್ಟರ್ ಅನಂತಲಕ್ಷ್ಮಿ ಅವರ ಹತ್ರ ಮೇಘಶ್ಯಾಮ್ ಮತ್ತು ಶಾಲಿನಿಗೆ ಸೆರೆಗೊಸಿ ಮದರನ್ನು ಡಾಕ್ಟರ್ ಅನಂತಲಕ್ಷ್ಮಿ ಅವರು ಸೀತಾ ಮೂಲಕ ಮಗುವನ್ನು ಮಾಡಿಕೊಡೋದಕ್ಕೆ ಒಪ್ಕೊಂಡಿರ್ತಾರೆ. ಆದರೆ ಆ ಕಾಂಟ್ಯಾಕ್ಟಲ್ಲಿ ಸೀತಾ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಶ್ಯಾಮ್ ಮತ್ತು ಶಾಲಿನಿದು ಅನ್ನೋ ಸತ್ಯ ಸೀತಾಗೆ ಗೊತ್ತಿರೋದಿಲ್ಲ. ಹಾಗೆ ಸೀತಾನೇ ಆ ಮಗುವಿನ ತಾಯಿ ಅನ್ನೋದು ಶ್ಯಾಮ್ ಶಾಲಿನಿಗೂ ಗೊತ್ತಿರೋದಿಲ್ಲ. ಮಧ್ಯದಲ್ಲಿ ಡಾಕ್ಟರ್ ಒಬ್ಬರೇ ಇದ್ದು ಇದನ್ನೆಲ್ಲವನ್ನು ಸಹ ಹ್ಯಾಂಡಲ್ ಮಾಡಿರ್ತಾರೆ. ಆದರೆ ಸ್ವಂತ ತಂದೆ ತಾಯಿಗೂ ಸೆರೆಗೊಸಿ ಮದರಿಗೂ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸೀತಾ ಶ್ಯಾಮ್ಗೆ ಶಾಲಿನಿ ಮಗು ಮತ್ತು ಸೀತಾ ಹತ್ರ ಇರುವ ಸಿಹಿ ಶಾಲಿನಿ ಶ್ಯಾಮ್ ಮಗು ಅನ್ನೋದು ಸೀತಾಗೆ ಗೊತ್ತಿಲ್ಲ. ಸೀತಾ ಹೊಟ್ಟೆಯಲ್ಲಿ ಬೆಳೆದಂಥ ಸಿಹಿ ಶಾಲಿನಿ ಶ್ಯಾಮ್ ಮಗಳೇ ಅನ್ನೋದು ಶಾಲಿನಿಗೂ ಗೊತ್ತಿಲ್ಲ. ಹಾಗಾಗಿರುತ್ತೆ. ಆದರೆ ಈಗ ಈ ಒಂದು ಸಣ್ಣ ಸುಳಿವು ಹಿಡ್ಕೊಂಡಂಥ ಭಾರ್ಗವಿ ಈಗ ಅದರ ಹಿಂದೆ ಬೆನ್ನತ್ತಿದ್ದಾಳೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೀತಾ ಮತ್ತು ಅನಂತಲಕ್ಷ್ಮಿ ಮುಖಾಮುಖಿಯಾದಾಗ ಇಬ್ಬರೂ ಸಹ ಶಾಕ್ ಆಗಿ ಒಬ್ಬರನ್ನ ಒಬ್ಬರು ನೋಡಿರ್ತಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಅನಂತಲಕ್ಷ್ಮಿಯವರೇ ಸೀತಾಗೆ ಡೆಲಿವರಿ ಮಾಡಿಸಿರೋದು ಅನ್ನೋ ಸತ್ಯನೂ ಸಹ ಭಾರ್ಗವಿಗೆ ಗೊತ್ತಿರುತ್ತೆ. ಇಷ್ಟಕ್ಕೆ ಸುಮ್ಮನೆ ಇರದಂಥ ಭಾರ್ಗವಿ ಸೀತಾಳ ಗಂಡ ಯಾರು ಅನ್ನೋದನ್ನು ಬೇರೆ ಹುಡುಕ್ತಾ ಇದ್ದಾರೆ. ಆದರೆ ಭಾರ್ಗವಿಗೆ ಅನಂತಲಕ್ಷ್ಮಿ ಮಧ್ಯೆ ತುಂಬ ಒಳ್ಳೆಯ ಒಂದು ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಆದರೆ ಆ ಬಾಂಡಿಂಗನ್ನ ಒಂದು ನೆಪ ಮಾಡಿಕೊಂಡು ಈ ಮುಚ್ಚಿಟ್ಟಿರುವ ಸತ್ಯವನ್ನು ಹೊರಗಡೆ ತರ್ತಾಳ ಭಾರ್ಗವಿ. ಮುಂದೆ ಏನಾಗುತ್ತೆ ಈ ಧಾರಾವಾಹಿ? ಒಂದು ವೇಳೆ ಭಾರ್ಗವಿಗೆ ಸೀತಾ ಹೊಟ್ಟೆಯಲ್ಲಿ ಬೆಳೆದಂಥ ಸಿಹಿ ಶಾಲಿನಿ ಶ್ಯಾಮ್ ಮಗು ಅನ್ನೋ ಸತ್ಯ ಏನಾದರೂ ಅನಂತಲಕ್ಷ್ಮಿ ಬಾಯ್ಬಿಟ್ರೆ ಅವ್ರ ಶಾಲಿನಿ ಶ್ಯಾಮ್ ಮಗು ಸೀತಾ ಹತ್ರ ಇರೋ ಮಗು ಅನ್ನೋದು ಭಾರ್ಗವಿಗೆ ಸತ್ಯ ಗೊತ್ತಾದರೆ ಖಂಡಿತ ಭಾರ್ಗವಿ ಸಿಹಿಯನ್ನು ಸೀತಾಯಿಂದ ದೂರ ಮಾಡ್ತಾಳೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಯಾಕಂತಂದರೆ ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡುವಂಥ ಭಾರ್ಗವಿ ಇನ್ನು ಯಾರ್ದೋ ಮಗುಗೆ ಇಷ್ಟೆಲ್ಲ ಆಸ್ತಿ ಹೋಗುತ್ತೆ ಅಂದರೆ ಆ ಮಗುನ ಮನೇಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳ. ಹಾಗಾಗಿ ಆ ಮಗುನ ಆದಷ್ಟು ಬೇಗ ಅವರ ಸ್ವಂತ ಅಪ್ಪ ಅಮ್ಮನ ಹತ್ರ ಸೇರಿಸ್ಬೇಕನ್ನೋ ಪ್ರಯತ್ನ, ಮತ್ತು ಇನ್ನೊಂದು ಕಡೆ ಸೀತಾಳ ಹಳೆಯ ಹಿಸ್ಟ್ರಿಯನ್ನು ತೆಗೆದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಒಂದು ಅಸ್ತ್ರವನ್ನು ಸಹ ಪ್ರಯೋಗಿಸಿದ್ದಾಳೆ.
ಹಾಗಾಗಿ ಈಗ ಅನಂತಲಕ್ಷ್ಮಿಯ ಹಿಂದೆ ಭಾರ್ಗವಿ ಬೀಳ್ತಾಳೆ ಅನ್ನೋದು ಸತ್ಯ. ಅಷ್ಟೇ ಅಲ್ಲದೆ ಭಾರ್ಗವಿ ಯಾವೆಲ್ಲ ತಂತ್ರಗಳನ್ನ ಉಪಯೋಗಿಸಿದ್ರೂ ಅನಂತಲಕ್ಷ್ಮಿ ಸತ್ಯ ಹೇಳೋದಂತೂ ಸುಳ್ಳು. ಆದರೆ ಅನಂತಲಕ್ಷ್ಮಿಗೆ ಒಬ್ಬ ಮಗ ಇದ್ದಾನೆ, ಆ ಮಗನ ಇಟ್ಕೊಂಡು ಟಾರ್ಗೆಟ್ ಮಾಡಿದರೆ ಅನಂತಲಕ್ಷ್ಮಿ ಎಲ್ಲ ಸತ್ಯನ ಬಾಯಿ ಬಿಡಬೇಕಾಗುತ್ತೆ ಸ್ನೇಹಿತರೆ. ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ, ಯಾವೆಲ್ಲ ಟ್ವಿಸ್ಟ್ಗಳು ಬರುತ್ತೆ ಎಲ್ಲನೂ ನಾನು ಪ್ರತಿಯೊಂದನ್ನು ಇಂಚಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ ಎಲ್ಲ ಮಾಹಿತಿ ನೀವು ಟಿವಿಗಿಂತ ಮುಂಚೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ.